ಹಾಲಿನ ದರ ಏನು ಒಕ್ಕೂಟದಿಂದ ಹೆಚ್ಚುವರಿ ಮಾಡಬೇಕು ಅಂತಕ್ಕಂಥ ಪ್ರಸ್ತಾಪ ಹಾಲು ಮಹಾಮಂಡಲ ಮತ್ತು ಸರ್ಕಾರದ ಮಧ್ಯೆ ಚರ್ಚೆ ನಡೀತಾ ಇದೆ. ಇವತ್ತು ರೈತರು ಭಾಳ ಸಂಕಷ್ಟಕ್ಕೆ ಹಾಕೊಂಡಿದ್ದಾರೆ. 1 ಲೀಟ್ರು ಹಾಲನ್ನು ಉತ್ಪತ್ತಿ ಮಾಡಬೇಕಾದ್ರೆ ಅವರ ಕಷ್ಟ ಭಾಳ ಮಟ್ಟಿಗಿದೆ. ಫೀಡ್ಸ್ ರೇಟ್ ಜಾಸ್ತಿ ಆಗಿದೆ. ಎಲ್ಲ ಅದಕ್ಕೆ ಒದಗಿಸ್ತಕ್ಕಂಥ ಎಲ್ಲ ರೀತಿಯ ಸೌಲಭ್ಯಗಳ ದರ ಹೆಚ್ಚಿಗೆ ಆಗಿದೆ. ಅದಕ್ಕೋಸ್ಕರ ಹಾಲಿನ ದರವನ್ನು ಹೆಚ್ಚಿಸಿದರೆ ಅದನ್ನು ಸಂಪೂರ್ಣವಾಗಿ ರೈತರಿಗೆ ಕೊಡಬೇಕು ಆ ಪಾಲನ್ನು. ಯಾಕೆಂದರೆ ಇವತ್ತು 180 ml ವಿಸ್ಕಿ ತಯಾರು ಮಾಡಬೇಕಾದ್ರೆ 300-400 ರೂಪಾಯಿ ಕೊಡ್ತಾಯಿದ್ದೀವಿ. 1 ಲೀಟ್ರ್ ಹಾಲಿಗೆ ಇವತ್ತು ಕೇವಲ ಸರ್ಕಾರ ಕೊಟ್ಟಿದೆ, ಪರಿಹಾರ ಕೊಡ್ತಾಯಿದೆ, 5 ರೂಪಾಯಿ ಲೀಟ್ರಿಗೆ ಕೊಡ್ತಾಯಿದೆ. ಆದರೆ ಅದನ್ನು ಶ್ಲಾಘನೆ ಮಾಡ್ತೀವಿ. ಅದ್ರ ಜೊತೆಗೆ ಈಗೇನು ದರ ಹೆಚ್ಚಿಸ್ತಾರೆ ಆ ದರವನ್ನು ನಿಜವಾಗ್ಲೂ ಹೆಚ್ಚಿನ ಮಟ್ಟದಲ್ಲಿ ಪೂರ್ಣ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಪ್ರಮಾಣದಲ್ಲಿ ರೈತರಿಗೆ ಹಣವನ್ನು ವಿನಿಯೋಗ ಮಾಡಲಿಕ್ಕೆ ಕೊಡಬೇಕು. ರೈತರಿಗೆ ಕೊಡೋದಾದರೆ, ರೈತರ ಅಕೌಂಟ್ಗೆ ಹಣ ಹೋಗೋದಾದರೆ, ನಾನು ಹಾಲಿನ ದರವನ್ನು ರೈತರ ಸಂಕಷ್ಟ ಗೊತ್ತಿರೋದ್ರಿಂದ ಹಾಲನ್ನು ಹಗಲು ರಾತ್ರಿ ಪೋಷಣೆ ಮಾಡಿ ಆ ರೈತರು ಏನು ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಹಾಲಿನ ದರ ಸಾಕಾಗೋದಿಲ್ಲ. 34-35 ರೂಪಾಯಿ ಸಿಗ್ತಾ ಇದೆ. ಅವ್ರಿಗೆ ಇನ್ನೂ ಹೆಚ್ಚುವರಿ ಹಣ ಸಿಗಬೇಕು ಅನ್ನೋದು ನಮ್ಮ ಒತ್ತಾಯ. ಅದು ಸಿಗಲಿ ಅಂತೇಳಿ ಅದಕ್ಕೆ ಸರ್ಕಾರಕ್ಕೆ ನಾನು ಈ ಮೂಲಕ ಮನವಿ ಮಾಡಿಕೊಳ್ಳೋದು, ಏನು ಹಾಲಿನ ದರವನ್ನು ಹೆಚ್ಚಳ ಮಾಡ್ತೀರಿ ಅದರ ಪೂರ್ಣ ಪ್ರಮಾಣದ ಹಣವನ್ನು ರೈತರಿಗೆ ಕೊಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಅಲ್ಲ, ಅದು ಏನು ಚರ್ಚೆ, ಈಗ ಏನು ಚರ್ಚೆ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಒತ್ತಾಯ ಪೂರ್ಣ ಪ್ರಮಾಣದಲ್ಲಿ ಹೆಚ್ಚಿಗೆ ಆದಂಥ ದರ ಇನ್ಯಾವುದೇ ಆಕ್ಟಿವಿಟಿಗೆ ವಿನಿಯೋಗ ಆಗ್ದಲೇ ಯಾರು ಗ್ರಾಹಕರಿದ್ದಾರೆ, ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿದ್ದಾರೆ, ಅವರಿಗೆ ಹೋಗಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು, ಸ್ಟೋರೇಜ್ ಕಾಸ್ಟು ಎಲ್ಲ ಜಾಸ್ತಿ ಆಗಿದೆ. ಸೊ ಅಲ್ಲಿಗೂ ಹೋಗಬೇಕು ಅನ್ನೋದು. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿದೆ, ಅಲ್ಲಿಗೂ ಹೋಗುತ್ತಲ್ವ, ಪೂರ್ತಿ ರೈತರಿಗೆ ಎಲ್ಲೋಗುತ್ತೆ ಅಂತ. ರೈತರಿಗೆ ಪೂರ್ಣ ಪ್ರಮಾಣದಲ್ಲಿ ಹೋಗೋ ಸಾಧ್ಯತೆ ಕಡಿಮೆ ಇದೆ ಅಂತ. ಇಲ್ಲ, ರೈತರಿಗೆ ಪೂರ್ಣ ಪ್ರಮಾಣದಲ್ಲೇ ಕೊಡಬೇಕಾಗುತ್ತೆ. ಇದರಲ್ಲಿ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು ಅದು ಪ್ರಶ್ನೆ ಅಲ್ಲ. ಸರ್ಕಾರದಿಂದಲೂ 5 ರೂಪಾಯಿ ಕೊಡ್ತಾರೆ, ಸಾಲದು. ರೈತರಿಗೆ ದಯಮಾಡಿ ಕೊಡಬೇಕು ಒತ್ತಾಯ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ.